Hi, my dear students. I am your Dhananjay sir. All of you welcome to our LKS Navodaya and Sainik YouTube channel. ನಿಮಗೆಲ್ಲರಿಗೂ ಸ್ವಾಗತ ಕೊಡ್ತಾ ಇವತ್ತೊಂದು ವಿಶೇಷವಾದ ಮಾಹಿತಿ ಕೊಡ್ತಿದ್ದೀನಿ. ಸರ್ ರಿಸಲ್ಟ್ ಯಾವಾಗ ಯಾರೆಲ್ಲ ನವೋದಯ ಎಕ್ಸಾಮ್ ಡಿಸೆಂಬರ್ 13ನೇ ತಾರೀಕಿಗೆ ಬರ್ದಿದ್ದೀರಲ್ಲ ಆ ಎಲ್ಲಾ ವಿದ್ಯಾರ್ಥಿಗಳಿಗೂ ಒಳ್ಳೇದಾಗ್ಲಿ. ರಿಸಲ್ಟ್ ಅಲ್ಲಿ ನಿಮ್ಮ ಹೆಸರು ಸೆಲೆಕ್ಷನ್ ಅಂತ ತೋರಿಸ್ಲಿ. ಬಹಳ ಇಂಪಾರ್ಟೆಂಟ್ ವಿಡಿಯೋ ಸರ್. ಏನ್ ಸರ್ ಇದು ಅಂದ್ರೆ ಯಾವಾಗ ನೋಡಿ ಪಕ್ಕ 100% ಗ್ಯಾರಂಟಿ ಈ ದಿನ ಬರುತ್ತೆ ನೋಡಿ ನವೋದಯ ರಿಸಲ್ಟ್. ಯಾವಾಗ ಬರುತ್ತೆ ಗೊತ್ತಾ ರಿಸಲ್ಟ್? ಸರ್ ಹಂಗಾರೆ ಇನ್ನೊಂದು ಎಕ್ಸಾಮ್ ಆಗಿಲ್ಲಲ್ಲ ಸರ್, ಸಮ್ಮರ್ ಬಾಂಡ್ ಆಗಿದೆ, ಈ ಇನ್ನೊಂದು ಬಾಂಡ್ ಇದೆಯಲ್ಲ ಸರ್ ಅದಾಗಿಲ್ಲಲ್ಲ ಸರ್, ಅವ್ರಿಗೆ ಏಪ್ರಿಲ್ಗೆ ಇದೆಯಲ್ಲ ಸರ್, ಅವ್ರದ್ದು ಆದ್ಮೇಲೆ ರಿಸಲ್ಟ್ ಬರುತ್ತಾ? ಇಲ್ಲ, ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಹಾಗಾದ್ರೆ ಬರ್ರಿ, ಯಾವಾಗ ಬರುತ್ತೆ ಸರ್ ರಿಸಲ್ಟ್? ನವೋದಯ ಫಲಿತಾಂಶ ನಾವು ಬಹಳ ಕಾತುರದಲ್ಲಿ ಕಾಯ್ತಿದೀವಿ. ನಮ್ದು OMR ಶೀಟ್ ಅಲ್ಲಿ ನಾವು ಏನ್ ಟಿಕ್ ಹಾಕೊಂಡ್ ಬಂದಿದ್ವಲ್ಲ ಕ್ವಶನ್ ಪೇಪರ್ ಅಲ್ಲಿ 96, 97 ಇದೆ ಅಂತವ್ರು ಬಹಳ ಖುಷಿಯಿಂದ ಕಾಯ್ತಿದ್ರಿ. ಇನ್ ಕೆಲವರು ಮಾರ್ಕ್ಸ್ ಕಡಿಮೆ ಇರೋರು ಭಯ 90 ತಗೊಂಡಿದ್ವಿ ಸರ್, 72 ಸರಿ ಮಾಡಿದೀನಿ ಸರ್, 80ಕ್ಕೆ ನಂದು 90 ಆಗಿದೆ, ಸಿಗುತ್ತೋ ಇಲ್ಲೋ ನೋಡ್ರಿ. ಅದು ಭಯಂಕರ ಡೌಟ್ ಅಲ್ಲಿರುವಂತ ವಿದ್ಯಾರ್ಥಿಗಳವರು. ಅಂತ ವಿದ್ಯಾರ್ಥಿಗಳಿಗೆ ಮತ್ತೆ ಸರ್ ನಂದು 88, 87 ಆಗಿದೆ. ನಿಜ ಹೇಳ್ತೀನಿ ಪುಟ, ಎಷ್ಟೋ ವಿದ್ಯಾರ್ಥಿಗಳು 88, 87, 86, 85 ಗರ್ಲ್ಸಿಗೆಲ್ಲ ಸಿಕ್ಕಿದೆ ಸೀಟು. ಭಯ ಪಟ್ಕೋಬೇಡಿ. 80 ಮೇಲೆ ಯಾರೆಲ್ಲ ತಗೊಂಡಿದ್ದೀರಿ ಭಯ ಪಟ್ಕೋಬೇಡಿ, ಬರೋವರೆಗೂ ಕಾಯಿರಿ ಅಷ್ಟೇ. 95 ಮೇಲೆ ಯಾರಿದ್ದೀರಿ ಡೌಟ್ ಇಟ್ಕೊಳ್ಳಿ, ಪಟಾಕಿ ತಂದು ಮನೇಲಿ ಇಟ್ಕೊಳ್ಳಿ ಅಷ್ಟೇ. ಗೊತ್ತಾಯ್ತಲ್ಲ ನೋಡಿ. ಎಫರ್ಟ್ ಯಾವಾಗ ಈಗ ನಾವು ಯೋಚನೆ ಮಾಡೋ ಪ್ರಯೋಜನ ಇಲ್ಲ. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಚೆನ್ನಾಗಿ ವರ್ಷ ಪೂರ್ತಿ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡ್ಬೇಕು. ಎಕ್ಸಾಮ್ ಬರಿಬೇಕಾದ್ರೆ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಮಾಡ್ಕೊಂಡಿರೋದ್ರಿಂದ ಕೆಲವೊಂದು ಎಫೆಕ್ಟ್ಗಳು ಹೊಡೆದಿರ್ತವೆ. ಹಂಗಂತ ನಿಮ್ಮ ಮಕ್ಕಳು ಕಲ್ತಿಲ್ಲ ಅಂತಲ್ಲ, ನಿಮ್ಮ ಮಕ್ಕಳು ಕಲ್ತಿರ್ತಾರೆ. ಆದ್ರೆ ಎಕ್ಸಾಮ್ ಅಲ್ಲಿ ಬರಿಬೇಕಾದ್ರೆ ಅಲ್ಲಿ ಆಗಿರೋ 2 ಗಂಟೆಗಳು ಕೇವಲ, ಇನ್ನೊಂದು ಹೇಳ್ತೀನಿ, ಒಂದ್ ನೆನ್ಪಿಟ್ಕೊಳ್ಳಿ, 2 ಗಂಟೆಯ ಒಂದು OMR ಶೀಟು, ಒಂದು ಕ್ವಶನ್ ಪೇಪರು ನಿಮ್ಮ ಮಕ್ಕಳ ಭವಿಷ್ಯನ ನಿರ್ಧರಿಸಲ್ಲ. ಬಹಳ ಚೆನ್ನಾಗಿ ಕಲ್ತಿರ್ತಾರೆ, ಓದಿರ್ತಾರೆ, ಸೆಲೆಕ್ಷನ್ ಆಗೋ ಚಾನ್ಸಸ್ ಅಲ್ಲಿ ಸ್ವಲ್ಪದ್ರಲ್ಲಿ ಮಿಸ್ ಆಗಿ ಹೋಗಿರ್ತಾವ. ಅದನ್ನ ಬಿಟ್ರೆ ಯಾವುದೇ ರೀತಿಯ ಮಕ್ಕಳ ಮೇಲೆ ನೆಗೆಟಿವ್ ಪರಿಣಾಮ ಬೀರೋದು ಬೇಡ. ಗೊತ್ತಾಗ್ತಿದೆಯಲ್ವಾ ಯಾಕೆ ಹೇಳ್ತಿದ್ದೀನಿ ಅಂತ? ಎಸ್, ಪೋಷಕರ ಅರ್ಥ ಮಾಡ್ಕೊಂತಿದ್ದಾರೆ. ಆದ್ರೆ ಇನ್ನೊಂದು ಹೇಳ್ತೀನಿ, ಅವಕಾಶಗಳು ಮತ್ತೆ ಸಿಗಲ್ಲ. ಸಿಕ್ಕ ಅವಕಾಶ ಬಿಡಬಾರ್ದು. ನೋಡಿ, ಯಾರೆಲ್ಲ 95, 96 ಮೇಲೆ ಮಾಡಿದ್ರೆ ಕಾನ್ಫಿಡೆನ್ಸ್ ಇರ್ಬೇಕು ಪುಟ. ಕಾನ್ಫಿಡೆನ್ಸ್ ಇಂದ ಮಾಡ್ಬೇಕು ಅಂದ್ರೆ ಕಾನ್ಫಿಡೆನ್ಸ್ ಎಲ್ಲಿಂದ ಬರುತ್ತೆ? ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿದ್ರೆ ಕಾನ್ಫಿಡೆನ್ಸ್ ಆಟೋಮೆಟಿಕ್ ಬರುತ್ತೆ. ಹೌದೇ ಇಲ್ಲ? ಹೌದು ಸರ್. 10 ಕಿಲೋಮೀಟರ್ ಓಡೋ ಒಬ್ಬ ಮನುಷ್ಯ ದಿನಕ್ಕೆ 1 ಕಿಲೋಮೀಟರ್ ಓಡಲ್ಲೇನಾ? ಓಡ್ತಾನೆ ಸರ್. ಕಾನ್ಫಿಡೆನ್ಸ್. ಅದಕ್ಕೆ ಹೇಳೋದು, ನವೋದಯ ಅಥವಾ ಸೈನಿಕ್ ಎಕ್ಸಾಮ್, ಯಾವುದೇ ಎಕ್ಸಾಮ್ ನೀವು ಪ್ರಿಪೇರ್ ಮಾಡ್ತೀರಾ ಅಂದ್ರೆ 2 ವರ್ಷ 3 ವರ್ಷ ಮುಂಚೆಯಿಂದ ಮಾಡಿ. ಅದನ್ನ ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಯಾವಾಗ ಬರುತ್ತೆ ಸರ್ ಎಕ್ಸಾಮಿಗೆ ರಿಸಲ್ಟ್ ಅಂದ್ರೆ, ಯಾವಾಗ ಬರುತ್ತೆ ರಿಸಲ್ಟ್? ಬಂತು ನೋಡಿ. ಎಕ್ಸಾಮ್ ಯಾವಾಗ ಆಯ್ತಪ್ಪ? ಡಿಸೆಂಬರ್ 13. ಇಲ್ಲಿಂದ 2 ತಿಂಗಳು ತಗೊಳ್ಳಿ ಪುಟ. ಎಷ್ಟು ತಿಂಗಳು ಸರ? 2 ತಿಂಗಳು. ಹಾಗಾದ್ರೆ 2 ತಿಂಗಳು ಅಂದ್ರೆ ಯಾವ್ದಪ್ಪ? ಜನವರಿ 13. ಇನ್ನೊಂದು ಫೆಬ್ರವರಿ 13ರಿಂದ 15ನೇ ತಾರೀಕಿನ ಒಳಗೆ ನಿಮ್ಮ ರಿಸಲ್ಟ್ ಫಿಕ್ಸ್ ಪುಟ. ನಿಮ್ಮ ರಿಸಲ್ಟ್ ನೋಡ್ಕೊಳ್ಳಿ. ಫೆಬ್ರವರಿ 13ರಿಂದ 15 ಎಷ್ಟು ವರ್ಷ ನವೋದಯದವರು ಎಕ್ಸಾಮ್ ಮಾಡಿದಾರೆ ನೋಡ್ರಿ. ಎಕ್ಸಾಮ್ ಆಗಿ ಕರೆಕ್ಟ್ 2 ತಿಂಗಳ ಒಳಗೆ ರಿಸಲ್ಟ್ ಬಿಡ್ತಾರೆ ಪುಟ. ಕೊರೋನಾದಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿದ್ದು ಬಿಟ್ರೆ ಆಮೇಲೆಲ್ಲ ಅವರು ಪ್ರತಿ ವರ್ಷನೂ ಕೂಡ 2 ತಿಂಗಳ ಒಳಗಾಗಿ ನಮಗೆ ರಿಸಲ್ಟ್ ಬಿಡ್ತಾರೆ. ಹಾಗಾಗಿ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋ ಟೆನ್ಷನ್ ಬೇಡ. ಕರೆಕ್ಟಾಗಿ ನೀವು ಫೆಬ್ರವರಿ 13ರಿಂದ 15ನೇ ತಾರೀಕಿನ ಒಳಗೆ ನಿಮ್ಮ ರಿಸಲ್ಟ್ ಬರುತ್ತೆ. ಮೊಬೈಲ್ ಅಲ್ಲಿ ಬಂದಾಗ ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಅಥವಾ ಆಲ್ ಟಿಕೆಟ್ ನಂಬರ್ ಹಾಕಿ ಡೇಟ್ ಆಫ್ ಬರ್ತ್ ಹೊಡೆದ್ರೆ ನಿಮ್ದು ಸೆಲೆಕ್ಟ್ ಆಗಿದ್ರೆ ಯು ಆರ್ ಕ್ವಾಲಿಫೈಡ್ ಫಾರ್ ಮೇನ್ ಸೆಲೆಕ್ಷನ್ ಲಿಸ್ಟ್ ಅಂತ ಗ್ರೀನ್ ಅಲ್ಲಿ ಬರುತ್ತೆ. ಇಲ್ಲ ಸರ್ ಅಂದ್ರೆ ಯು ಆರ್ ನಾಟ್ ಕನ್ಸಿಡರ್ ಫಾರ್ ಮೇನ್ ಸೆಲೆಕ್ಷನ್ ಲಿಸ್ಟ್ ಅಂತ ರೆಡ್ ಅಲ್ಲಿ ತೋರಿಸುತ್ತೆ. ಓಕೆ, ಗೊತ್ತಾಗ್ತಿದೆಯಲ್ವಾ? ಎಸ್, ಭಯ ಬೇಡ. ಅಲ್ಲಿವರೆಗೂ ಫ್ರೀ ಆಗಿದ್ದು ಬೇರೆ ಎಕ್ಸಾಮ್ಸ್, ಇನ್ನು ಯಾವೆಲ್ಲ ಎಕ್ಸಾಮ್ಸ್ ಇದಾವೆ ಆ ಎಲ್ಲ ಎಕ್ಸಾಮಿಗೆ ಪ್ರಿಪೇರ್ ಆಗೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳಿ ಅಷ್ಟೇ. ಸಿಂಪಲ್ ಕಾನ್ಸೆಪ್ಟ್. ಓಕೆನಾ? ಎಸ್. ಹಾಗಾದ್ರೆ ಸರ್ ಮುಂದೆ ಯಾವ್ಯಾವ ಎಕ್ಸಾಮ್ಸ್ಗಳು ಇದಾವೆ? ನವೋದಯ ಮುಗೀತು ಸರ್. ಸೈನಿಕ್ ಇದೆ. ಸೈನಿಕ್ ಯಾರೆಲ್ಲ ಹಾಕಿದಿರಿ ಅವ್ರ ಎಕ್ಸಾಮ್ ಬರೀರಿ. ಇನ್ನು ಸರ್ ನಾವು ಸೈನಿಕ್ ಹಾಕಿಲ್ಲ, ದುಡ್ಡು ಕಟ್ಟೋದಿರುತ್ತೆ, ಬಹಳ ಪ್ರಾಬ್ಲಮ್ ಇದೆ, ಅದಕ್ಕೆಲ್ಲ ಕಳ್ಸಕ್ಕಾಗಲ್ಲ ಅನ್ನೋರು ಮುರಾರ್ಜಿ ಪ್ರತಿಷ್ಠಿತ ಇದೆ, ಪ್ರತಿಷ್ಠಿತ ಶಾಲೆ. ಅದನ್ನ ಬಿಟ್ರೆ ಅಳಕಿ ಶಾಲೆ. ಅದನ್ನ ಬಿಟ್ರೆ ಯಾವ್ಯಾವ ಶಾಲೆಗಳಿದಾವೆ?
ಮುರಾರ್ಜಿ, ಪ್ರತಿಷ್ಠಿತ, ಅಳಕಿ, ಏಕಲವ್ಯ ಶಾಲೆಗಳು, ಅಬ್ದುಲ್ ಕಲಾಂ ಶಾಲೆಗಳು, ಅಲ್ಪಸಂಖ್ಯಾತರ ಇಲಾಖೆಯಲ್ಲಿನ ಮುರಾರ್ಜಿ ಶಾಲೆಗಳು ಬಹಳ ಇದಾವೆ. ಇದೊಂದೇ ಅಂತಲ್ಲ, ಎಲ್ಲ ಎಕ್ಸಾಮ್ಸು ಬರ್ಸಿ, ಕಳ್ಸೋದು ಬಿಡೋದು ಸೆಕೆಂಡ್ರಿ. ಆ ಎಲ್ಲ ಎಕ್ಸಾಮಿನ ಬಗ್ಗೆ, ಆ ಎಲ್ಲ ಎಕ್ಸಾಮ್ಗೆ ಯಾವಾಗ ಯಾವಾಗ ಅಪ್ಲಿಕೇಶನ್ ಬಿಡ್ತಾರೆ, ಮತ್ತೆ ಆ ಯಾವಾಗ ನಾವು ಅವುಗಳನ್ನ ಎಕ್ಸಾಮ್ ಬರೀಬೇಕಾಗತ್ತೆ, ಅವುಗಳ ಸಿಲೆಬಸ್ ಏನು, ಹೇಗೆ ಪ್ರಿಪೇರ್ ಆಗಬೇಕು, ಪ್ರತಿಯೊಂದರ ಮಾಹಿತಿ ನಾನು ಕೊಡ್ತೀನಿ. ಅದ್ರ ಜೊತೆಗೆ ನಾವು ಇನ್ನೊಂದು ಹೊಸ ಪ್ರೋಗ್ರಾಮ್ನ ಮಾಡಿದ್ವಿ. ಏನ್ ಸರ್ ಅದು ಅಂದ್ರೆ, ಏನು ಇಲ್ಲ ಸರ್, ಇದು ಬಡ ವಿದ್ಯಾರ್ಥಿಗಳ ಮನೆ ಕೋಚಿಂಗ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಈಗ ಯಾರೆಲ್ಲ ಮುರಾರ್ಜಿ ಎಕ್ಸಾಮ್ ಬರೀತಿದ್ರಿ, ಆದರ್ಶ ಎಕ್ಸಾಮ್ ಬರೀತಿದ್ರಿ, ಪ್ರತಿಷ್ಠಿತ ಎಕ್ಸಾಮ್ ಬರೀತಿದ್ರಿ, ಅವ್ರಿಗೆ ಬಹಳ ಹೆಲ್ಪ್ ಆಗತ್ತಿದ್ದು. ನಾವು LKS ಅಕಾಡೆಮಿ ಅಂತ ಒಂದು ಪ್ಲೇ ಸ್ಟೋರ್ ಅಲ್ಲಿ ನಮ್ದೊಂದು ಆ್ಯಪ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಬೇಕು ಅಂದ್ರೆ ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ, ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಕಳಿಸ್ರಿ. LKS ಅಕಾಡೆಮಿ ಅನ್ನೋ ಆ್ಯಪ್ ಮೂಲಕ ನಾವು ಲೈವ್ ಕ್ಲಾಸಸ್ ವಿತ್ ರೆಕಾರ್ಡೆಡ್ ಕ್ಲಾಸಸ್ ವಿತ್ ನಿಮಗೆ ಇನ್ನೊಂದು ಏನ್ ಕೊಡ್ತಿದ್ವಿ ಹೇಳ್ರಿ, ಲೈವ್ ಕ್ಲಾಸ್ ಅಂಡ್ ರೆಕಾರ್ಡೆಡ್ ಕ್ಲಾಸ್ ಎರಡೂ ಕೊಡ್ತಿದ್ವಿ. ಹಾಗಾಗಿ ಒಂದು ವರ್ಷದ ಕೋಚಿಂಗ್ ಬರೇ 3,000 ರೂಪಾಯಿನಲ್ಲಿ ಕೊಡ್ತಿದ್ವಿ. ಇದರದ್ದು ಉಪಯೋಗಗಳು ಬಹಳ ಜನ ಮಾಡ್ಕೊಂಡಿದ್ದಾರೆ. ಜೊತೆಗೆ ನೀವು ಕೂಡ ಇದನ್ನ ಬೇಕು ಅಂದ್ರೆ ನಿಮಗೆ ಅನುಕೂಲ ಆಗತ್ತೆ ಅನ್ನೋದಾದ್ರೆ ಕಂಟಿನ್ಯೂ ಮಾಡ್ಬೋದು ಪುಟ. ಯಾರಿಗಾರಿ ಆನ್ಲೈನ್ ಕ್ಲಾಸಸ್ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಅವರು ನನ್ನ ನಂಬರ್ ಇದೆಯಲ್ವಾ 9741183187, ಯಾರಿಗೆಲ್ಲ ಕೋಚಿಂಗ್ ಕಳ್ಸಕ್ಕಾಗಲ್ಲ ಸರ್, ತುಂಬಾ ದೂರ ಇರುತ್ತೆ, ಅಷ್ಟಕ್ಕೊಂದು ಎಬಿಲಿಟಿ ಇರಲ್ಲ, ಅಷ್ಟು ಬಡತನ, ನಾವು ಮಕ್ಕಳಿಗೆ ಓದಿಸಿರೋದೇ ಹೆಚ್ಚು, ಅಂತದ್ರಲ್ಲಿ ಕೋಚಿಂಗಿಗೆಲ್ಲ ಕಳ್ಸಕ್ಕಾಗಲ್ಲ ಅನ್ನೋ ವಿದ್ಯಾರ್ಥಿಗಳಿಗೋಸ್ಕರ ಅಂತಾನೆ ಈ ಆನ್ಲೈನ್ ಕ್ಲಾಸಸ್ ಮಾಡೋದು ಪುಟ. ಹಾಗಾಗಿ ಇದ್ರ ಉಪಯೋಗ ಪಡ್ಕೊಳ್ಳಿ, ಪ್ರಯತ್ನ ಮಾಡಿ, ಎಫರ್ಟ್ ಹಾಕ್ಬೇಕು. ಕಲಿಬೇಕು ಅಂದ್ರೆ ಇಲ್ಲಿ ಬಂದು ಕಲಿಬೇಕಂತ ಏನಿಲ್ಲ, ನೀವು ಎಲ್ಲಿದ್ರೂ ಕಲಿಬಹುದು. ಓಕೆನಾ? ನೆಕ್ಸ್ಟ್ ಈಗ ಸಮ್ಮರ್ ಕೋರ್ಸಸ್ ಅಂತ ಬರುತ್ತೆ, ಒಂದು ವಿಶೇಷ ಬ್ಯಾಚ್ ಮಾಡ್ತಿದೀನಿ. ಯಾರೆಲ್ಲ ಮಕ್ಕಳು 3ನೇ ಕ್ಲಾಸು 4ನೇ ಕ್ಲಾಸ್ ಇದ್ದಾರೆ ಅವ್ರಿಗೋಸ್ಕರ ಅಂತಾನೆ ಒಂದು ಸಮ್ಮರ್ ಕೋರ್ಸ್ ಅಂತ ಮಾಡ್ತಿದೀನಿ. ಸಮ್ಮರ್ ಅಲ್ಲಿ ನವೋದಯ ಕೋರ್ಸು, ಸೈನಿಕ್ ಕೋರ್ಸು ಮತ್ತೆ ಸಮ್ಮರ್ ಬೇಸಿಕ್ ಫೌಂಡೇಶನ್ ಕೋರ್ಸ್ ಅಂತ ಮಾಡ್ತಿದ್ದೀನಿ. 2, 3, 4ನೇ ತರಗತಿ ಮಕ್ಕಳಿಗೆ. 5ನೇ ತರಗತಿ ಮಕ್ಕಳಿಗೆ ನವೋದಯ ಬ್ಯಾಚು ಮತ್ತೆ ಸೈನಿಕ್ ಬ್ಯಾಚ್ ಅಂತ ಮಾಡ್ತಿದ್ದೀನಿ. ಒಂದು ವಿಶೇಷವಾಗಿ ನಾನು ಮತ್ತೆ ಅದ್ರ ಬಗ್ಗೆ ಅನೌನ್ಸ್ಮೆಂಟ್ ಕೊಡ್ತೀನಿ ಯೂಟ್ಯೂಬ್ ಅಲ್ಲಿ, ಮತ್ತೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಆದ್ರೆ ಇದು ಕೇವಲ ನಿಮಗೆ ಯಾವುದ್ರ ಬಗ್ಗೆ ಮಾಹಿತಿ ಕೊಡಬಹುದಿತ್ತಪ್ಪ ಅಂದ್ರೆ ರಿಸಲ್ಟ್ ಯಾವಾಗ ಬರುತ್ತೆ ಮತ್ತೆ ಮುಂದಿನ ಎಕ್ಸಾಮ್ಗಳಿಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ, ನಿಲ್ಲಿಸಬೇಡಿ ಅಂತಾನೆ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.